ರಾಹು ಮತ್ತು ಕೇತು ಪಥ ಬದಲಾವಣೆ. ಮೇ 18ರಿಂದ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬಂದರೆ ಅದೇ ದಿನ, ಅದೇ ಕ್ಷಣ, ಅದೇ ಗಳಿಗೆಯಲ್ಲಿ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ತುಲಾ ರಾಶಿಯವರ ಲಾಭಾಂಶಗಳು ಏನು ಅಥವಾ ನಷ್ಟಗಳು ಏನು ಅನ್ನುವಂಥದ್ದನ್ನು ನಾವು ಚರ್ಚಿಸೋದಾದರೆ, ಕೇತುವಿನ ಮೂಲಕವಾಗಿ ಅನೇಕ ಸಿದ್ಧಿಗಳು ತುಲಾ ರಾಶಿಯವರಿಗೆ ಒದಗಿ ಬರಬೇಕು. ಕೇತು ಈ 1.5 ವರ್ಷದಿಂದ ಈ ಒಂದು ತುಲಾ ರಾಶಿಯವರಿಗೆ ಅನೇಕ ರೀತಿಯ ನಷ್ಟಗಳನ್ನು ಒದಗಿಸುವಂತಹ ಹುನ್ನಾರದಲ್ಲಿ ತನ್ನ ಎಲ್ಲ ಒಂದು ಬೌದ್ಧಿವಂತಿಕೆಯನ್ನು ಪ್ರದರ್ಶಿಸಿದಂಥ ಅಥವಾ ತನ್ನದೇ ಆದಂತಹ ಆಟವನ್ನು ಆಡಿದಂತಹ ಕೆಟ್ಟ ಗ್ರಹ ಏನಾಗಿದೆ, ಈಗ ಅನೇಕ ರೀತಿಯ ಲಾಭಗಳನ್ನು ತಂದುಕೊಡಬೇಕಾದ ನಿಟ್ಟಿನಲ್ಲಿ ಯೋಚಿಸುವ ಒಂದು ಕಾಮಧೇನುವಾಗಿ ಅದು ಸಿಂಹರಾಶಿಗೆ ಪ್ರವೇಶಿಸಿದೆ. ಆದರೆ ಅದೇ ಒಂದು ಸುಹಾಸಕರತೆಯನ್ನು ರಾಹು ಗ್ರಹ ಒದಗಿಸ್ತದೋ ಅಂತ ಕೇಳಿದರೆ, ಒಳಿತನ್ನು ಕೊಡಬಹುದಾದಂತಹ ಅನೇಕ ಅರಿಷ್ಟಗಳಿಂದ ನಿಮ್ಮನ್ನು ದೂರದಲ್ಲಿ ಇಳಿಸಬೇಕಾದಂತಹ ಒಂದು ಸಂಪೂರ್ಣವಾದಂತಹ ಸ್ನೇಹಸ್ತವನ್ನು, ಅನುಗ್ರಹವನ್ನು ಒದಗಿಸಿದಂಥ ರಾಹು ಈಗ ನಿಮ್ಮ ಪೂರ್ವ ಪುಣ್ಯವನ್ನು ಯಾವ ರೀತಿಯಲ್ಲಿ ಕತ್ತರಿಸಿ ತೆಗೆದೆ ಅನ್ನುವಂಥ ಹುನ್ನಾರಕ್ಕೆ ಅಡಿ ಇಡುವಂತಹ ಕುಂಭರಾಶಿಗೆ ಬಂದಿದ್ದಾನೆ. ಗುರು ಬಲವೂ ಕೂಡ ಇವರಿಗಿದೆಯೋ ಅಂತ ಕೇಳಿದರೆ, ಈಗ ಗುರು ಬಲವೂ ಕೂಡ ಇವರಿಗೆ ಒದಗಿ ಬಂದಿದೆ ಅನ್ನುವಂಥದ್ದು ಒಂದು ಸಂತೋಷದ ವಿಚಾರ. ಯಾಕೆಂತಂದರೆ ಈಗ ಮಿಥುನ ರಾಶಿಗೆ ಗುರು ಪ್ರವೇಶಿಸಿರೋದ್ರಿಂದ ಮೊನ್ನೆ ಮೇ 14ನೇ ತಾರೀಕಿನಿಂದ ಸುಮಾರು 1 ವರ್ಷದ ಅವಧಿಗೆ ಗುರುಬಲ ಇವರಿಗೆ ಒದಗಿದೆ. ಒಂದು ಗುರುಬಲ ಒದಗಿತ್ತು ಅಂತಾದರೆ ಅನೇಕ ರೀತಿಯ ಸಮೃದ್ಧಿಯನ್ನು ತರಬಹುದಾದಂತಹ ಕೇತು ಜಾತಕದಲ್ಲಿ ಇದ್ದಾನೆ ಅಂತಾದರೆ, ತುಲಾ ರಾಶಿಯವರು ಅನೇಕ ರೀತಿಯ ಅದೃಷ್ಟಗಳಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಡಬಹುದಾದಂಥದ್ದಕ್ಕೆ ಇದು ಸಕಾಲವಾಗಿದೆ. ಯಾಕೆಂತಂದರೆ ತುಲಾ ರಾಶಿಯವರು ಸಾಧಾರಣವಾಗಿ ಭೋಗಪ್ರಿಯರು ಅಂತಂದರೆ ಇದನ್ನು ನೆಗೆಟಿವ್ ಅರ್ಥದಲ್ಲೂ ಹೇಳ್ಬೋದು. ಆದರೆ ಆ ನೆಗೆಟಿವ್ ಅರ್ಥದಲ್ಲಿ ಹೋದಾಗ ಮಾತ್ರ ಅದು ಕೆಟ್ಟದ್ದಾಗಿ ಪರಿಣಮಿಸ್ತದೆ. ಯಾರ ಮೂಲಕವಾಗಿ? ರಾಹುವಿನ ಮೂಲಕವಾಗಿ ಅದು ಆ ರೀತಿಯ ನಿಮ್ಮ ಭಾಗ್ಯವನ್ನು ಅದು ಕಂಗೆಡಿಸುವಂತಹ ರೀತಿಯಲ್ಲಿ ತುಲಾ ರಾಶಿಯವರನ್ನು ಏನು ಮಾಡುತ್ತೆ, ಕಡು ಕೆಟ್ಟದ್ದಾದಂತಹ ದಾರಿಗೆ ನಿಮ್ಮ ಹೆಜ್ಜೆಗಳು ಬರುವಂತೆ ರಾಹು ತನ್ನ ಸಂಪೂರ್ಣವಾದಂತಹ ಶ್ರಮವನ್ನು ವಹಿಸ್ತಾನೆ. ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ಕೇತುವಿನ ಮೂಲಕವಾಗಿ, ಗುರುಗ್ರಹದ ಮೂಲಕವಾಗಿ ಅನೇಕ ಒಳಿತುಗಳನ್ನು ಸಂಪಾದಿಸಿಕೊಳ್ಳೋದಕ್ಕೆ ಸಕಾಲವಾದಂತಹ ಸಂದರ್ಭ ಇದಾಗಿರೋದ್ರಿಂದ ಆ ಒಂದು ವಿಚಾರದಲ್ಲಿ ಈಗ ಮುನ್ನಡೆ ಇಡಬೇಕಾದಂತಹ ವಿಚಾರಕ್ಕೆ ಮುಂದಾಗಬಾರದು. ಮತ್ತು ಅನುಗ್ರಹದಾಯಕನಾಗಿ ಇರುವಂತಹ ಶನೈಶ್ಚರ ಅನೇಕ ರೀತಿಯ ಸಿದ್ಧಿಗಳನ್ನು ಕೊಡಬಹುದಾದಂಥ, ಯಾಕೆಂದರೆ ಈ ಶನೈಶ್ಚರ ಈ ತುಲಾ ರಾಶಿಯವರಿಗೆ ಅವನು ಯೋಗಕಾರಕನಾಗಿದ್ದಾನೆ. ಈ ಯೋಗಕಾರಕನಾದಂತಹ ಶನೈಶ್ಚರ ಏನಾಗಿದ್ದಾನೆ, ಈಗ ಅವನು ಛಿದ್ರಸ್ಥಾನಕ್ಕೆ ಬಂದಿರೋದ್ರಿಂದ ಅನೇಕ ರೀತಿಯ ಯಾರೆಲ್ಲರೂ ನಮ್ಮ ಕೆಟ್ಟದ್ದಕ್ಕಾಗಿಯೇ ತಮ್ಮ ಸಂಪೂರ್ಣವಾದಂತಹ ಶ್ರಮವನ್ನು ವಹಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ತಿರೋ ಅಂಥವರೇ ನಿಮ್ಮ ಒಳಿತಿಗಾಗಿನ ಸಂದರ್ಭವನ್ನು ನಿರ್ಮಿಸಿಕೊಡಬೇಕಾದಂತಹ ಸ್ನೇಹಶೀಲರಾಗಿ ಪರಿವರ್ತನೆಗೊಳ್ಳುವಂಥ ದಿವ್ಯವನ್ನು ಶನೈಶ್ಚರ ನಿಮ್ಮ ಪಾಲಿಗೆ ಮಾಡಬಲ್ಲ. ಈ ಒಂದು ಕಳೆದ ರಾಹುವಿನ ಕಾರಣಕ್ಕಾಗಿ ಅಷ್ಟೊಂದು ರೀತಿಯ ವಿಚಾರದಲ್ಲಿ ತೊಂದರೆಗಳು ಸಿಲುಕಿಸುವಂಥ ಸಂದರ್ಭ ಈಗ ಇದ್ದರೂ ಕೂಡ ಕೇತು ಈಗ ಜಾಗೃತ ಸ್ಥಿತಿಯಲ್ಲಿ ಒಂದು ಅನೇಕ ರೀತಿಯ ಪರಿಣಾಮಕಾರಿಯಾದಂಥ ಗೈನ್ಸ್ ಅಂದರೆ ಲಾಭವನ್ನು ತಂದುಕೊಡುವವನಾಗಿರೋದ್ರಿಂದ ಶಿಕ್ಷಣದ ವಿಚಾರದಲ್ಲಿ ಅಂದರೆ ಅನೇಕರಿಗೆ ಏನಾಗಿರುತ್ತೆ, ಬರೀ ವಿಸ್ತೃತವಾದ ಶಿಕ್ಷಣವನ್ನು ಪಡೆದರಾಗಲಿಲ್ಲ, ಅವರು ಅದರಲ್ಲಿ ಇನ್ನಿಷ್ಟು ವಿಸ್ತಾರವಾದಂತಹ ಕೆಲವು ಏನನ್ನು ಈ ಒಂದು ಸಂಶೋಧನೆಯನ್ನು ಮಾಡಬೇಕು, ರಿಸರ್ಚ್ ವರ್ಕ್ ಮಾಡಬೇಕು. ಅಂಥವರಿಗೂ ಕೂಡ ಕೇತು ಅದ್ಭುತವಾದಂತಹ ಸ್ಥಿತಿಯಲ್ಲಿ ತುಲಾ ರಾಶಿಯವರನ್ನು ಮೇಲೆತ್ತುವಂಥದ್ದಕ್ಕೆ ಈಗ ಸಕಾಲವಾಗಿದೆ. ಹಾಗೆಯೇ ಇವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತೇನೆ ಅಂತ ಇವರ ಒಂದು ಡ್ರೀಮ್ಸ್ ಇಟ್ಕೊಂಡಲ್ಲಿ ಆ ಶಿಕ್ಷಣ ಸಂಸ್ಥೆಗಳನ್ನು ದೊಡ್ಡದಾದಂತಹ ರೀತಿಯಲ್ಲಿ ಕಟ್ಟಿ ಹಾಕೋದಕ್ಕೆ ಇವರಿಗೆ ಅವಕಾಶ ಬೇಕಾದಂತಹ ಪೂರ್ವ ಸಿದ್ಧತೆಯ ಮೊಳಕೆ, ಆ ಬೀಜ ಇವರಿಗೆ ಈಗ ಸರಿಯಾದ ರೀತಿಯಲ್ಲಿ ಸಿಗೋದಕ್ಕೆ ಈಗ ಅವಕಾಶಗಳಿರುತ್ತೆ. ಯಾಕೆ ಅಂತಂದರೆ ಗುರುಬಲ ಒದಗಿರುವಂಥದ್ದು ಒಂದು ಕಡೆ, ಒಳ್ಳೆಯದಾಗಿರುವಂತಹ ಶನೈಶ್ಚರ, ಯೋಗಕಾರಕನಾದಂತಹ ಶನೈಶ್ಚರ ಒಳ್ಳೆಯವನಾಗಿ ಇರುವಂಥದ್ದು ಒಂದು ಕಡೆ, ಕೇತು ಒಳ್ಳೆಯವನಾಗಿರುವಂಥದ್ದು ಒಂದು ಕಡೆ. ಕೇತು ಒಳ್ಳೆಯನಾಗೋದರ ಮೂಲಕ ಆಗುವಂಥದ್ದೇನು, ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪರಂಪರೆಯ ಪ್ರಕಾರ ಕೇತು ಅನ್ನುವಂಥದ್ದನ್ನು
ಅವನು ಗಣೇಶನನ್ನು ಸಂಕೇತಿಸ್ತಾನೆ. ಗಣೇಶನ ಸಂಪೂರ್ಣವಾದ ಅನುಗ್ರಹ ಇದೆ ಅಂತಾದರೆ ವಿಘ್ನಗಳು ತಂತಾನೇ ಕರಗಿ ಬಿಡ್ತವೆ ಅನ್ನುವಂಥದ್ದು ನಮ್ಮ ನಂಬಿಕೆಯಾಗಿರುತ್ತೆ. ಹಾಗಾಗಿ ವಿಘ್ನಗಳನ್ನು ಕರಗಿಸಬಹುದಾದಂತಹ ಕೇತುವಿನ ಶಕ್ತಿ ನಿಮ್ಮ ಪಾಲಿಗೆ ಒದಗಿ ಬಂದಿರೋದ್ರಿಂದ, ಹಾಗೂ ಅನೇಕ ರೀತಿಯ ಏನು ವಿಷಮ ಸ್ಥಿತಿಗಳು ಶನೈಶ್ಚರನ ಮೂಲಕವಾಗಿ ಸಂಪೂರ್ಣವಾಗಿ ಧ್ವಂಸವಾಗುವಂಥ ರೀತಿಯ ಒಂದು ಮಾಯೆ ಇಲ್ಲಿ ತನ್ನ ಕೆಲಸವನ್ನು ನಡೆಸುವುದರಿಂದ, ಹಾಗೆಯೇ ಭಾಗ್ಯದ ವಿಚಾರಗಳಲ್ಲಿ ಅನೇಕ ರೀತಿಯ ಸಿದ್ಧಿಯನ್ನು ಕೊಡಬಹುದಾದಂತಹ ಗುರುಗ್ರಹ ನಿಮಗೆ ಅನುಕೂಲಕರವಾಗಿ ಈಗ ಇರೋದರಿಂದ, ಶುಕ್ರನೂ ನಿಮ್ಮ ಮೂಲ ಜಾತಕದಲ್ಲಿ ಚೆನ್ನಾಗಿ ಇದ್ದ ಅನ್ನುವಂಥದ್ದು ಅದು ದೊಡ್ಡ ಸ್ವರೂಪದಲ್ಲಿ ಇದ್ದಿದ್ದರೆ, ಅದೇ ರೀತಿಯಲ್ಲಿ ಬುಧನೂ ಕೂಡ ಅದ್ಭುತವಾದಂತಹ ಸ್ವರೂಪದಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ಇದ್ದಾನೆ ಅಂತಾದರೆ, ಮಂಗಳನೂ ಕೂಡ ಶುಕ್ರನೊಂದಿಗೆ ಅನೇಕ ರೀತಿಯ ಈ ಧರ್ಮಕರ್ಮಾಧಿಪ ಒಂದು ಯೋಗವನ್ನು ತರುವಂತಹ ಒಂದು ಅಮೃತಮಯವಾದಂತಹ ಸಿದ್ಧಿಯಲ್ಲಿ ತಮ್ಮದಾದಂತಹ ಸಂಯೋಜನೆಯನ್ನು ಪಡೆದುಕೊಂಡಿದ್ದಾರೆ ಅಂತಾದರೆ, ಈ ಸಂದರ್ಭದಲ್ಲಿ ಪರಿಪೂರ್ಣನಾದಂತಹ ಎಲ್ಲ ರೀತಿಯ ವಿಘ್ನಗಳನ್ನು ನಿವಾರಿಸುವಂತಹ ಕೇತುವಿನ ಸಹಾಯದಿಂದ ಅನೇಕ ರೀತಿಯ ಅಂತಂದ್ರೇನು, ನೀವು ವಾಣಿಜ್ಯೋದ್ಯಮದಲ್ಲಿ ಅಥವಾ ನಿಮ್ಮ ಅನೇಕ ರೀತಿಯ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್, ಕೆಲವರಿಗೆ ಈ ಒಂದು ಆರ್ಟ್ ಫೀಲ್ಡ್ ಅಥವಾ ಸಿನಿಮಾದ ವಲಯ, ಸಿನಿಮಾದಲ್ಲಿ ಏನು ಬರೇ ನಟನೆ ಒಂದೇ ಅಲ್ಲ, ಬರೇ ನಿರ್ದೇಶನ ಒಂದೇ ಅಲ್ಲ, ಬರೇ ಹಾಡುಗಳನ್ನು ಮಾತ್ರ ಬರೆಯುವಂಥದ್ದಲ್ಲ, ಹಾಡುಗಳ ನಿರ್ದೇಶನ ಮಾತ್ರವಲ್ಲ, ಡಿಸ್ಟ್ರಿಬ್ಯೂಟರ್ಸ್, ಹಾಗೆ ಅಂದರೆ ಈ ಕಲೆಗಳ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವು ಇಂಟರ್ನ್ಯಾಷನಲ್ ವಲಯದಲ್ಲಿ ಅಥವಾ ಯಾವುದೇ ವಲಯದಲ್ಲಿರಲಿ ತಮ್ಮನ್ನು ತಾವು ಗೆಲ್ಲಿಸಿಕೊಳ್ಳುವಲ್ಲಿ ಬೇಕಾದಂತಹ ಸಿದ್ಧಿಗೆ ಖಂಡಿತವಾಗಿ ಕೈ ಹಾಕಬಹುದು. ಆದರೆ ಯಾವುದೇ ಸಂದರ್ಭದಲ್ಲೂ ದುಡುಕಬಾರದು ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ, ಈ ಎಲ್ಲ ದುಡುಕುವಿಕೆಯ ಕಾರಣವನ್ನು ಹುಡುಕಿಕೊಂಡು ಆ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ಆ ಒಂದು ಉತ್ತಮವಾದಂತಹ ಒಂದು ಸಿದ್ಧಿಯನ್ನು ಕೊಡಬಹುದಾದಂತಹ, ಬೆಳೆದು ನಿಲ್ಲಬಹುದಾದಂತಹ ಒಂದು ಸಕ್ಸಸ್ಸಿನ ವೃಕ್ಷವನ್ನು ಅಥವಾ ಬಳ್ಳಿಯನ್ನು ಕಟ್ ಮಾಡೋದಕ್ಕೆ ರಾಹು ಕಾದುಕೊಂಡು ಕೂತಿದ್ದಾನೆ. ಹಾಗಾಗಿ ಅವಸರವನ್ನು ಮಾಡದಂತೆ ನಿಮ್ಮ ಪ್ರಯತ್ನಗಳನ್ನು ನೀವು ನಡೆಸಿಕೊಂಡು ಹೋಗುವಂತಹ ಚಾತುರ್ಯವನ್ನು, ತಾಳ್ಮೆಯನ್ನು ತೋರಿದರೆ ಈಗ ನಾನು ಹೇಳಿದ ಎಲ್ಲ ರೀತಿಯಲ್ಲಿಯೂ ನಿಮ್ಮ ಸಕ್ಸಸ್ಸನ್ನು ನೀವು ಪಡ್ಕೊಳ್ಬಹುದು. ಹಾಗಾಗಿ ಈ ತುಲಾ ರಾಶಿಯವರಿಗೆ ಏನು ಅಂತಂದರೆ, ಒಂದು ಸಣ್ಣ ಇವರ ಮಟ್ಟಿಗಿನ ತೊಂದರೆ ಏನಾಗಬಹುದು ಅಂತಂದರೆ, ಈ ಭೋಗದ ಸಂದರ್ಭ. ಭೋಗ ಅಂತಂದ್ರೆ ಏನು? ಅದು ಭೋಗ ಅಂತಂದ್ರೆ ಎಸೆನ್ಷಿಯಲಿ ಈ ಸೆಕ್ಸ್ನ ವಿಚಾರವಾಗಿಯೇ ಇರುತ್ತೆ ಅಂತಲ್ಲ. ಯಾವುದೇ ಇರಲಿ, ಯಾವುದೇ ರೀತಿಯ ಅಲ್ಲಿ ಒಂದು ತಮ್ಮದೇ ಆದಂತಹ ನಿಯಂತ್ರಣವನ್ನು ನೀವು ತಿಳ್ಕೊಳ್ಬೇಕು. ಇನ್ನು ಸೆಕ್ಸ್ನ ವಿಚಾರದಲ್ಲೂ ಕೂಡ ಆ ನಿಯಂತ್ರಣ ತಪ್ಪಿತು ಅಂತಾದರೆ ರಾಹು ನಿಮ್ಮನ್ನು ಖಂಡಿತವಾಗಿ ಖೆಡ್ಡದಲ್ಲಿ ಬೀಳಿಸ್ತಾನೆ ಮತ್ತು ತೊಂದರೆಗೆ ಒಳಗಾಗ್ತೀರಿ. ನಾವು ಅನೇಕ ಸಂದರ್ಭಗಳಲ್ಲಿ ಇವತ್ತಿನ ಸಾಮಾಜಿಕ ಸ್ಥಿತಿಗತಿಗಳ ಸಂದರ್ಭದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿರಲಿ ಅಥವಾ ಡಿಜಿಟಲ್ ಮೀಡಿಯಾದಲ್ಲಿರಲಿ ನಾವು ಈ ಒಂದು ಸ್ವೇಚ್ಛೆಯಿಂದಾಗಿ ಅನೇಕ ರೀತಿಯ ತೊಂದರೆಗಳನ್ನು ತಂದುಕೊಳ್ಳುವಂತಹ ವಿಚಾರಗಳನ್ನು ದಿನನಿತ್ಯವೂ ನೋಡ್ತಾ ಇರ್ತೇವೆ. ಹಾಗಾಗಿ ಎಚ್ಚರದಲ್ಲಿರಬೇಕು. ಈ ಎಚ್ಚರ ನಿಮ್ಮನ್ನು ಕಾಪಾಡುತ್ತೆ. ಆ ಕಾಪಾಡುವಿಕೆ ಯಾರಿಂದ ಬರ್ತದೆ ಅಂದರೆ ಕೇತುವಿನಿಂದ ಬರುತ್ತೆ, ಗುರುವಿನಿಂದ ಬರುತ್ತೆ, ಬುಧನಿಂದ ಬರುತ್ತೆ, ಶುಕ್ರನಿಂದಲೂ ಬರುತ್ತೆ. ಆದರೆ ತಪ್ಪು ಸಂಯೋಜನೆಯಲ್ಲಿ ಇರಬಹುದಾದಂತಹ ಧರ್ಮಕರ್ಮಾಧಿಪ ಯೋಗದ ಜೊತೆಗೆ ಅನುಕೂಲಕರವಾದಂತಹ ಶುಕ್ರ ಮತ್ತು ಮಂಗಳರಿದ್ದಲ್ಲಿ ತೊಂದರೆ ಇಲ್ಲ. ಆದರೆ ಕೆಲವು ಭಿನ್ನ ಸ್ಥಿತಿಯೊಂದಿಗೆ ಶುಕ್ರ ಮತ್ತು ಮಂಗಳರ ಜೋಡಣೆ ಇದೆ ಅಂತಾದರೆ ತುಲಾ ರಾಶಿಯವರಿಗೆ ಅನೇಕ ರೀತಿಯ ದಾಖಲಾಟಗಳು ಬರೋದಕ್ಕೆ ಈಗ ಕಾಲ ಏನಾಗಿದೆ, ಕೆಟ್ಟದ್ದಾಗಿ ಹರಳಗಟ್ಕೊಂಡಿದೆ. ಬಹಳ ಎಚ್ಚರದಲ್ಲಿರಬೇಕು. ಈ ಎಚ್ಚರವನ್ನು ದೇವರು ಒಳಿತನ್ನು ತರುವಂತಹ ದಿವ್ಯಕ್ಕೆ ಮುನ್ನುಗ್ಗಿಸಲಿ ಅಂತ ಆಶಿಸ್ತಾ ನಮಸ್ಕಾರ.